ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್. ಎಸ್ ಬಿ ಐ ಅಂದರೆ ಗೊತ್ತಿದೆ ನಿಮಗೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಒಟ್ಟಾರೆಯಾಗಿ 600 ಹುದ್ದೆಗಳು ಖಾಲಿ ಇದ್ದು 600 ಹುದ್ದೆಗಳಿಗೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ. 27/12/2024ರಿಂದ 16/1/2025 ಜನವರಿ 16, 2025ರವರೆಗೆ ತಮಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಡಿಸೆಂಬರ್ 27 ಇಂದಿನಿಂದ ಈ ನೋಟಿಫಿಕೇಶನ್ ಆರಂಭವಾಗಿದ್ದು ಈ ನೋಟಿಫಿಕೇಶನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಒಟ್ಟಾರೆಯಾಗಿ 600 ಹುದ್ದೆಗಳು ಖಾಲಿ ಇದ್ದು 600 ಹುದ್ದೆಗಳಿಗೆ ಯಾರ್ಯಾರು ಡಿಗ್ರಿ ಕ್ವಾಲಿಫಿಕೇಶನ್ ಹೊಂದಿದ್ದೀರಾ, ಎನಿ ಡಿಗ್ರಿ ಕ್ವಾಲಿಫಿಕೇಶನ್ ಹೊಂದಿರುವ ಯಾವುದೇ ಅಭ್ಯರ್ಥಿ ಸಹ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ನೋಟಿಫಿಕೇಶನ್ನ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೋಡುತ್ತಾ ಹೋಗೋಣ. ಯಾರ್ಯಾರು ಈ ಚಾನಲ್ಗೆ ಹೊಸಬರಾಗಿದ್ದೀರಿ, ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ನೋಡ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳುವುದರ ಮೂಲಕ ಹೊಸ ನೋಟಿಫಿಕೇಶನ್ಗಳ ಮಾಹಿತಿ ಹಾಗೆ ಇನ್ನಿತರ ಮಾಹಿತಿಗಳನ್ನು ತಾವು ತಕ್ಷಣಕ್ಕೆ ಪಡೆಯಲು ಈಸಿ ಆಗುತ್ತೆ. ಅದೇ ರೀತಿಯಾಗಿ ಇತರರಿಗೆ, ನಿಮ್ಮ ಬಂಧು ಬಳಗದವರಿಗೆ, ಫ್ರೆಂಡ್ಸ್ಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ಮುಂದುವರಿಸುತ್ತಿದ್ದೇನೆ. ಒಟ್ಟಾರೆಯಾಗಿ 600 ವೇಕೆನ್ಸಿ ಹುದ್ದೆಗಳಲ್ಲಿ ಇಲ್ಲಿ ರೆಗ್ಯುಲರ್ ವೇಕೆನ್ಸೀಸ್ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳಂತ ಎರಡನ್ನು ವಿಂಗಡಣೆ ಮಾಡಲಾಗಿದೆ. ಒಟ್ಟು ರೆಗ್ಯುಲರ್ ವೇಕೆನ್ಸೀಸ್ 586 ಹುದ್ದೆಗಳು ಖಾಲಿ ಇದೆ. ಅದೇ ರೀತಿಯಾಗಿ ಬ್ಯಾಕ್ಲಾಗ್ ವೇಕೆನ್ಸೀಸ್ ನಿಮಗೆ 14 ಹುದ್ದೆಗಳು ಖಾಲಿ ಇದೆ. ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ರೆಗ್ಯುಲರ್ ಬೇಸಿಸ್ಗಳನ್ನು SC, ST, OBC, ಎಕನಾಮಿಕ್ ವೀಕರ್ ಸೆಕ್ಷನ್ ಮತ್ತು ಜನರಲ್ ಸೆಕ್ಷನ್ಗಳಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಇದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಆದರೆ ಬ್ಯಾಕ್ಲಾಗ್ ಹುದ್ದೆಗಳು ST ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಇರುತ್ತೆ. ಹಾಗೆ ರೆಗ್ಯುಲರ್ ಹುದ್ದೆಗಳು ಇತರ ಕ್ಯಾಂಡಿಡೇಟ್ಗಳಿಗೆ ವಿಂಗಡಣೆ ಆಗಿರುತ್ತೆ. ಅದೇ ರೀತಿಯಾಗಿ ತಮಗೂ ಸಹ ಏಜ್ ರಿಲ್ಯಾಕ್ಸೇಷನ್ ಇದ್ದೇ ಇರುತ್ತೆ. ಎಲ್ಲ ರೀತಿಯ ನೋಟಿಫಿಕೇಶನ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತೋ ಅದೇ ರೀತಿ ಇಲ್ಲೂ ಸಹ ಏಜ್ ರಿಲ್ಯಾಕ್ಸೇಷನ್ ತಮಗೂ ಸಹ ಅಪ್ಲೈ ಆಗುತ್ತೆ. ಅದೇ ರೀತಿ ಮತ್ತು ಅವ್ರದ್ದು ಟೆಂಟೇಟಿವ್ ಶೆಡ್ಯೂಲ್ಡ್ ಇವೆಂಟ್ಸ್, ನಿಮಗೆ ಟೆಂಟೇಟಿವ್ ಶೆಡ್ಯೂಲ್ಡ್ ಇವೆಂಟ್ ಅಂತ ಹೇಳಿದ್ರೆ ಯಾವಾಗ ಎಕ್ಸಾಮ್ಗಳನ್ನು ಪ್ರಿಲಿಮಿನರಿ ಎಕ್ಸಾಮ್ ಆಗಿರ್ಬೋದು, ಮೇನ್ಸ್ ಎಕ್ಸಾಮ್ ಆಗಿರ್ಬೋದು, ಯಾವಾಗ ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನು ಸಹ ಅವರು ಇವಾಗಲೇ ಅನೌನ್ಸ್ ಮಾಡಿಟ್ಟಿರ್ತಾರೆ. ಆ್ಯಕ್ಟಿವಿಟೀಸ್ ಆನ್ಲೈನ್ ರಿಜಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ಎಡಿಟಿಂಗ್ ಮತ್ತು ಮೋಡಿಫಿಕೇಷನ್ ಅಪ್ಲಿಕೇಶನ್ ಬೈ ಕ್ಯಾಂಡಿಡೇಟ್ಸ್. ನಿಮಗೆ ಕ್ಯಾಂಡಿಡೇಟನ್ನು ನಿಮಗೆ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ನಿಮಗೆ 27/12ರಿಂದ 16/1/2020 ಜನವರಿವರೆಗೆ ನಿಮಗೆ ಅವಕಾಶ ಇರುತ್ತೆ. ಪೇಮೆಂಟ್ ಫೀಸ್ ಅಪ್ಲಿಕೇಶನ್, ನಿಮಗೆ ಅಪ್ಲಿಕೇಶನ್ ಪೇಮೆಂಟನ್ನು ನಿಮಗೆ ತುಂಬಲಿಕ್ಕೂ ಸಹ 16ವರೆಗೆ ನಿಮಗೆ ಅಪ್ಲಿಕೇಶನ್ ಜೊತೆಯಲ್ಲಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಡೌನ್ಲೋಡ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ನಿಮಗೆ ಸ್ಟಾರ್ಟಿಂಗ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು 1 ಅಥವಾ 3rd or 4th ವೀಕ್ ಆಫ್ ಫೆಬ್ರವರಿ, ನಿಮಗೆ ಫೆಬ್ರವರಿಯ ಕೊನೆಯ 2 ವಾರಗಳಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಇದಿರುತ್ತೆ. ಅದೇ ರೀತಿಯಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಿಮಗೆ 8ರಿಂದ 15 ಮಾರ್ಚ್ ಒಳಗಡೆ ನಡೆಯುತ್ತೆ. 8 ತಾರೀಕಿಂದ 15 ಮಾರ್ಚ್, 8ರಿಂದ 15 ಒಳಗಡೆ ಪ್ರಿಲಿಮಿನರಿ ಎಕ್ಸಾಮ್ ನಡೆಯುತ್ತೆ. ಅದೇ ರೀತಿಯಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಡಿಕ್ಲೇರ್ ಆಗೋದು ನಿಮಗೆ ಏಪ್ರಿಲಲ್ಲಿ ಆಗುತ್ತೆ. ನಂತರ ಡೌನ್ಲೋಡ್ ಫಾರ್ ದಿ ಮೇನ್ ಎಕ್ಸಾಮ್, ಪ್ರಿಲಿಮಿನರಿ ಎಕ್ಸಾಮಿನಲ್ಲಿ ಯಾರ್ಯಾರು ಎಲಿಜಿಬಲ್ ಆಗ್ತೀರಾ ಅವರಿಗೆ ಮೇನ್ಸ್ ಎಕ್ಸಾಮ್ಗೆ ಕಾಲ್ ಲೆಟರ್ ನಿಮಗೆ 2nd ವೀಕ್ ಆಫ್ ಏಪ್ರಿಲಲ್ಲಿ ಸಿಗುತ್ತೆ. 2nd ವೀಕ್ ಆಫ್ ಏಪ್ರಿಲಲ್ಲಿ ನಿಮಗೆ ಮೇನ್ಸ್ ಎಕ್ಸಾಮಿಗೆ ಸಿಗುತ್ತೆ. ಮೇನ್ಸ್ ಎಕ್ಸಾಮನ್ನು ಸಹ ಇವರು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಮಾಡುವ ಸಾಧ್ಯತೆಗಳಿರುತ್ತೆ. ಟೆಂಟೇಟಿವ್ ಡೇಟ್ ಅಂತ ಹಾಕಿದ್ದಾರೆ. ಏನಾದರೂ ಬೇರೆ ಕಾರಣಾಂತರಗಳಿಂದ ಇವರು ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ಹೆಚ್ಚು ಕಡಿಮೆ ಆದ್ರೂ ಭಾಳ ದಿನ ಹೆಚ್ಚು ಕಡಿಮೆ ಆಗೋದಿಲ್ಲ. ಅದೇ ರೀತಿಯಾಗಿ ಕಾಲ್ ಲೆಟರ್ ಡೌನ್ಲೋಡ್ ಫೇಸ್ 3 ಅಂತ ಇರುತ್ತೆ. ಫೇಸ್ 3ಯಲ್ಲಿ ನಿಮಗೆ ಇಂಟರ್ವ್ಯೂ ಮತ್ತು ನಿಮಗೆ ಇತರ ಆ್ಯಕ್ಟಿವಿಟೀಸ್ಗಳನ್ನ ಇಟ್ಕೊಂಡು ನಿಮಗೆ ಅಲ್ಲಿ ಫೇಸ್ 3 ನಿಮಗೆ ಮೇನ್ಸ್ ಎಕ್ಸಾಮಲ್ಲಿ ಆದಮೇಲೆ ಪರ್ಸನಲ್ ಇಂಟರ್ವ್ಯೂಗಳಿರುತ್ತೆ. ಮೇ ಅಥವಾ ಜೂನಲ್ಲಿ ನಿಮಗೆ ನಡೆಯುತ್ತೆ ಇದು ಫೇಸ್ 3 ಎಕ್ಸಾಮಿನೇಷನ್ನು. ಫೇಸ್ 3ಯಲ್ಲಿ ನಿಮಗೆ ಕಾಲ್ ಲೆಟರ್ನು ಸಹ ಮೇ ಜೂನಲ್ಲಿ ಆಗುತ್ತೆ. ಹಾಗೆ ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಇರುತ್ತೆ, ಇಂಟರ್ವ್ಯೂ ಮತ್ತು ಗ್ರೂಪ್ ಟೆಸ್ಟ್ ಅಂತ ಇರುತ್ತೆ. ಇವೆಲ್ಲ ಮೇಯಲ್ಲಿ ಆಗುತ್ತೆ. ನಿಮಗೆ ರಿಸಲ್ಟ್ ಸಹ ಒಂದೇ ತಿಂಗಳಲ್ಲಿ ಸಹ ಇದಷ್ಟಕ್ಕೂ ಸಿಗುತ್ತೆ. ಹಾಗೆ ಪ್ರೀ ಎಕ್ಸಾಮಿನೇಷನ್ ಟ್ರೇಡಿಂಗ್ SC, ST, OBC ಅವರಿಗೆ ನಿಮಗೆ ಪ್ರೀ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಯಾವುದೇ ಬ್ಯಾಂಕಿಂಗಿಂದ ಎಕ್ಸಾಮ್ಗಳನ್ನ ಕರೆದವಾಗ ಗೌರ್ಮೆಂಟಲ್ಲಿ ಇದು ನಿಮಗೆ ಪ್ರೀ ಎಕ್ಸಾಮ್, ಬಿಫೋರ್ ಎಕ್ಸಾಮ್ ಆಗೋಕ್ಕಿಂತ ಮುಂಚೆ ನಿಮಗೆ ಪ್ರೀ ಎಕ್ಸಾಮ್ ನಿಮಗೆ ಏನು ಕೋಚಿಂಗ್ ಅಂತ ಕೊಡ್ತಾರೆ. ಅದು ನಿಮಗೆ ಜನವರಿ ಫೆಬ್ರವರಿಯಲ್ಲಿ ಇರುತ್ತೆ. 15 ದಿನ, ಒಂದು ತಿಂಗಳಿರುತ್ತೆ. ಅದು ಜನವರಿ ಫೆಬ್ರವರಿಯಲ್ಲಿ ಕಂಡಕ್ಟ್ ಮಾಡ್ತಾರೆ. ಹಾಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ನಿಮಗೆ ಹೇಳಿದ್ನಲ್ಲ ವೇಜ್ ರಿಲ್ಯಾಕ್ಸೇಷನು, ಎಲ್ಲ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಈ ರಿಲ್ಯಾಕ್ಸೇಷನ್ ಹೆಂಗಿರುತ್ತೋ ಅದೇ ರೀತಿಯಾಗಿ SC, ST, OBC ಎಕ್ಸ್ ಸರ್ವಿಸ್ಮೆನ್ಗಳಿಗೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಈ ರೀತಿ ಏಜ್ ರಿಲ್ಯಾಕ್ಸೇಷನ್ ಇದ್ದೇ ಇರುತ್ತೆ. 3 ವರ್ಷ 5 ವರ್ಷಗಳ ಅವಧಿ ಥರ. ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ತಮಗೆ 100 ಕ್ವಶನ್ ಇರುತ್ತೆ. 100 ಮಾರ್ಕ್ಸಿಗೆ ಟೋಟಲಾಗಿ 100 ಮಾರ್ಕ್ಸ್ ಆಫ್ 100 ಕ್ವಶನ್ಸ್ ಇರುತ್ತೆ. ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ 40 ಕ್ವಶನ್ಸ್ ಇರುತ್ತೆ. ಹಾಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನಿಮಗೆ 30 ಕ್ವಶನ್ಸ್ ಇರುತ್ತೆ. ಹಾಗೆ ರೀಸನಿಂಗ್ ಅಬಿಲಿಟಿ ನಿಮಗೆ 30 ಕ್ವಶನ್ಸು. ಒಟ್ಟಾಗಿ 20 ನಿಮಿಷ ಅಂತ ಒಟ್ಟು
60 ನಿಮಿಷಗಳು ಅಂದರೆ 1 ಅವರ್ಸಲ್ಲಿ ನಿಮಗೆ 100 ಪ್ರಶ್ನೆಗೆ ನೀವು ಉತ್ತರಿಸಬೇಕು, 100 ಅಂಕಗಳಿಗೆ ಉತ್ತರಿಸಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಎಲಿಜಿಬಲ್ ಆದವರಿಗೆ 200 ಅಂಕಗಳ ಮೇನ್ಸ್ ಎಕ್ಸಾಮ್ ಇರುತ್ತೆ. ಇದು ಫೇಸ್ 2 ಇರುತ್ತೆ. ಇಲ್ಲಿ ನಿಮಗೆ ರೀಸನಿಂಗ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇರುತ್ತೆ. 40 ಪ್ರಶ್ನೆಗಳು 60 ಅಂಕಗಳಿಗೆ, ಒಟ್ಟು ಇದು 50 ಮಿನಿಟ್ಸ್ ಇರುತ್ತೆ. ಹಾಗೆ ಡಾಟಾ ಅನಲೈಸ್ ಆಗಿ ಇಂಟರ್ಪ್ರಿಟೇಷನ್ ಇರುತ್ತೆ. 30 ಪ್ರಶ್ನೆಗಳು 60 ಅಂಕಗಳಿಗೆ, ಒಟ್ಟು 45 ನಿಮಿಷಗಳು. ನಂತರ ಜನರಲ್ ಅವೇರ್ನೆಸ್, ಎಕನಾಮಿಕ್ ಆ್ಯಂಡ್ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂಗೆ 60 ಪ್ರಶ್ನೆಗಳು 60 ಅಂಕಗಳಿಗೆ, ಇದು 45 ನಿಮಿಷ ಇರುತ್ತೆ. ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ನಿಮಗೆ 40 ಪ್ರಶ್ನೆಗಳು 20 ಅಂಕಗಳಿಗೆ, ಇಲ್ಲಿ ನಿಮಗೆ 40 ಮಿನಿಟ್ಸ್ ಟೈಮ್ ಇರುತ್ತೆ. ಒಟ್ಟಾರೆಯಾಗಿ ನಿಮಗೆ ಇದು 200 ಅಂಕಗಳಿಗೆ 3 ಗಂಟೆಯ ಪರೀಕ್ಷೆ ಇರುತ್ತೆ. ಯಾವುದು ಫೇಸ್ 2 ಅಲ್ಲಿ, ಆಯಿತಾ, ಮೇನ್ಸ್ ಎಕ್ಸಾಮ್. ನಿಮಗೆ ಮೇನ್ಸ್ ಎಕ್ಸಾಮಲ್ಲಿ ನೀವು ಗ್ರ್ಯಾಂಡ್ ಟೋಟಲ್ ನಿಮಗೆ 500 ಅಂಕಗಳಿರುತ್ತೆ. ಕಮ್ಯುನಿಕೇಷನ್ ಸ್ಕಿಲ್ಲಾಗೆ ಇವಾಗ ರಿಪೋರ್ಟ್ ಇರುತ್ತೆ, ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಇದು ಮೇಲ್ಗಡೆ ಇರೋದು ಇದು ಆಬ್ಜೆಕ್ಟಿವ್ ಪೇಪರ್ ಆದಮೇಲೆ ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಕಮ್ಯುನಿಕೇಷನ್ ಸ್ಕಿಲ್ಲು ಮತ್ತು ಇಮೇಲ್ಸ್ ರಿಪೋರ್ಟ್ ನಿಮಗೆ ಇವಾಗ ನಾವು ರೈಟಿಂಗ್ ಸ್ಕಿಲ್ ಯಾವ ಥರ ಚೆಕ್ ಮಾಡೋದಕ್ಕೋಸ್ಕರ 50 ಅಂಕಗಳ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಇದು 30 ನಿಮಿಷಕ್ಕೆ ಇರುತ್ತೆ. ಒಟ್ಟಾರೆಯಾಗಿ ನಿಮಗೆ ಮೇನ್ಸ್ ಎಕ್ಸಾಮ್ 250 ಅಂಕ, ಆಯಿತಾ. ಇದು 2ರಲ್ಲಿ ಪಾಸ್ ಆಗಿದ ಮೇಲೆ ನಿಮಗೆ ಫೇಸ್ 3 ಅಂತ ಮಾಡ್ತಾರೆ. ಹಾಗೆ ಸೈಕೋಮೆಟ್ರಿಕ್ ಟೆಸ್ಟು, ಗ್ರೂಪ್ ಟೆಸ್ಟು, ಹಾಗೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ನಿಮಗೆ ಗ್ರೂಪ್ ಎಕ್ಸಸರೀಸಲ್ಲಿ ನಿಮಗೆ 20 ಅಂಕಗಳು, ಇಂಟರ್ವ್ಯೂ ಅಲ್ಲಿ ನಿಮಗೆ 30. ಹಾಗೆ ಟೋಟಲ್ ಆಗಿ ಒಟ್ಟು ನಿಮಗೆ 50 ಅಂಕಗಳಿಗೆ ಒಟ್ಟು ಫೇಸ್ 3 ಎಕ್ಸಾಮನ್ನು ನೀವು ಕಂಡಕ್ಟ್ ಮಾಡ್ತಾರೆ. ಫೇಸ್ 1, ಫೇಸ್ 2, ಫೇಸ್ 3 ಪ್ರಿಲಿಮಿನರಿ, ಮೇನ್ಸ್ ಆಗಿ ಫೇಸ್ 3 ಇಂಟರ್ವ್ಯೂ, ಸೈಕೋಮೆಟ್ರಿಕ್ ಟೆಸ್ಟ್ ಆ್ಯಂಡ್ ಗ್ರೂಪ್ ಟೆಸ್ಟ್ ಇವುಗಳೆಲ್ಲರಲ್ಲೂ ನೀವು ಕ್ವಾಲಿಫೈ ಆಗಿದ್ಮೇಲೆ ನಿಮಗೆ ಇಲ್ಲಿ ನೀವು ಈ ಜಾಬನ್ನು ಪಡೀಲಿಕ್ಕೆ ಅರ್ಹತೆಯನ್ನು ಪಡೆದುಕೊಳ್ತೀರಾ. ಅದೇ ರೀತಿಯಾಗಿ ನಿಮಗೆ ನಂಬರ್ ಆಫ್ ಅಟೆಂಪ್ಟ್ ಅಂತ ಇರುತ್ತೆ, ನಂಬರ್ ಆಫ್ ಚಾನ್ಸಸ್. ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಟ್ಟು ಎಷ್ಟು ಸಾರಿ, ಈಗ IAS KAS ಎಕ್ಸಾಮನ್ನು ಬರಲಿಕ್ಕೆ ಇಂತಿಷ್ಟು ಅಟೆಂಪ್ಟನ್ನು ನೀವು ಮಾಡಬೇಕಂತ ಇರುತ್ತೆ. ಅದೇ ರೀತಿಯಾಗಿ ಜನರಲ್ ಮತ್ತು ಎಕನಾಮಿಕ್ ವೀಕರ್ ಸೆಕ್ಷನ್ ಇವರಿಗೆ ಬಂದು ಓನ್ಲಿ 4 ಸಾರಿ ಮಾತ್ರ ಅವರು ಈ ಪರೀಕ್ಷೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಅದೇ ರೀತಿಯಾಗಿ OBC ಅವರು 7 ಸಾರಿ ಇರುತ್ತೆ, ಅವರಿಗೆ ಓನ್ಲಿ 7 ಟೈಮ್ಸ್ ಅವರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ SC ST ಕ್ಯಾಂಡಿಡೇಟ್ಗಳಿಗೆ ಯಾವುದೇ ಅವರಿಗೆ ರಿಸ್ಟ್ರಿಕ್ಷನ್ ಇಲ್ಲ, ಅವರಿಗೆ ಎನಿ ಟೈಮ್ ಎಷ್ಟು ಟೈಮ್ ಬೇಕಾದರೂ ಮಾಡ್ಬೋದಾಗಿರುತ್ತೆ. ಅದೇ ರೀತಿಯಾಗಿ ತಾವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಾಗ ನೀವು ಒಂದು ಡಿಕ್ಲರೇಷನನ್ನು ಹ್ಯಾಂಡ್ ರೈಟಿಂಗೆಲ್ಲ ಬರೆದು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನು ತಾವು ಹ್ಯಾಂಡ್ ಬರೀಬೇಕು. ಇಲ್ಲಿ I ಅಂತ ನಿಮ್ಮ ನೇಮನ್ನು ಹಾಕಬೇಕು, XYZ, ಹಾಗೆ ಡೇಟ್ ಆಫ್ ಬರ್ತ್ ಹಾಕಬೇಕು 1 2 3. ಹಿಯರ್ ಬೈ ಡಿಕ್ಲೇರ್ that all the information submitted by me and in the application form it's a correct, true and valid. I will present the supporting documents as and when required. The signature, photography and left thumb. ನೀವು ಇಲ್ಲಿ ಏನಂತ ಹೇಳ್ದಂಗೆ ನಾವು ಕೊಟ್ಟಿರೋ ಡಾಕ್ಯುಮೆಂಟ್ಗಳೆಲ್ಲ ಕರೆಕ್ಟಾಗಿದೆ, ಯಾವುದೇ ಸಮಯದಲ್ಲಿ ಎಲ್ಲೇ ಬೇಕಾದರೂ ನಾನು ಇದನ್ನು ನಿಮಗೆ ಪ್ರೊಡ್ಯೂಸ್ ಮಾಡಲಿಕ್ಕೆ, ನಿಮಗೆ ಕೊಡಲಿಕ್ಕೆ ರೆಡಿ ಇದ್ದೀನಿ, ಇದು ಸತ್ಯವಾಗಿದೆ ಅಂತ ನೀವು ಕೊಡಬೇಕಾಗುತ್ತೆ. ಬರೆದು ನೀವು ಹ್ಯಾಂಡ್ ರೈಟಿಂಗಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಸ್ಪೆಸಿಫಿಕ್ ಅಪ್ಲಿಕೇಶನಲ್ಲಿ ಸ್ಪೆಸಿಫಿಕ್ ಸ್ಪೇಸ್ ಇದೆ, ಆ ಸ್ಪೇಸಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಸ್ ಅಂತ ಇದೆ. ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಸ್ ನಿಮಗೆ ಒಂದು ವೇಳೆ ಏನಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ದರೆ, ನಿಮಗೆ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಸ್ ಅವೈಲೇಬಲ್ ಇಲ್ಲ ಅಂತಂದರೆ ನೀವು ರೈಟ್ ಹ್ಯಾಂಡ್ ಥಂಬನ್ನು ಯೂಸ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಮುಂದೆ ಎಕ್ಸಾಮಿನೇಷನ್ ಸೆಂಟರನ್ನು ಚೆಕ್ ನೋಡೋದಾದರೆ ಇವಾಗ ಕರ್ನಾಟಕದವರಿಗೆ ಬೆಂಗಳೂರು ಮೇನ್ಸ್ ಎಕ್ಸಾಮ್ ಇರುತ್ತೆ. ಹಾಗೆ ಕರ್ನಾಟಕದವರಿಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು ಬೆಳಗಾವಿ, ಬೆಂಗಳೂರು, ಧಾರವಾಡ, ಹುಬ್ಳಿ ಧಾರವಾಡ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಹಾಗೆ ಬೆಂಗಳೂರು ಬಂದುಬಿಟ್ಟು ತಮಗೆ ಮೇನ್ಸ್ ಎಕ್ಸಾಮ್ ಸೆಂಟರ್ ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೋಡ್ತಿರುವ ಈ ಲಿಂಕನ್ನು ನಾನು ನೋಟಿಫಿಕೇಷನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಜೊತೆಯಲ್ಲಿ ಈ ಅಪ್ಲಿಕೇಶನ್ ಲಿಂಕನ್ನು ಸಹ ತಮಗೆ ಕೊಟ್ಟಿರ್ತೀನಿ. ಸ್ಕ್ರೋಲ್ ಮಾಡಿಕೊಂಡು ನೀವು ಅಡ್ವರ್ಟೈಸ್ಮೆಂಟನ್ನು ಇನ್ನೊಂದು ಸಲ ಡೌನ್ಲೋಡ್ ಮಾಡಿಕೊಂಡು, ಹಾಗೆ ಅಪ್ಲಿಕೇಶನನ್ನು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ನಾವು ಇನ್ನೊಂದು ನೋಡ್ಕೋಬೇಕಾಗುತ್ತೆ. ಅದನ್ನು ನೋಡಿಕೊಳ್ಳೋದ್ರ ಮೂಲಕ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ನೋಡಿಕೊಂಡು ಅಪ್ಲಿಕೇಶನನ್ನು ತಾವು ಫಿಲ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.